ಇವತ್ತು RCB ಆರಾಮಾಗಿ ಆಟ ಆಡ್ಬೋದು. ಯಾಕಂತಂದ್ರೆ RCB ಬೆಂಗಳೂರಲ್ಲಿ ಆಡ್ತಾ ಇಲ್ಲ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಮ್ಯಾಚ್ ನಡೀತಾ ಇರೋದು ರಾಜಸ್ಥಾನಿನ ತವರು ನೆಲ ಜೈಪುರದಲ್ಲಿ. ಸೊ ಅದರಿಂದ RCB ಆರಾಮಾಗಿ ಆಡ್ಬೋದು. ಯಾಕೆ ಆರಾಮಾಗಿ ಆಡ್ಬೋದು? ಯಾಕಂತಂದ್ರೆ RCB ಈ ಸಲ 5 ಮ್ಯಾಚ್ಗಳಲ್ಲಿ 3 ಮ್ಯಾಚ್ ವಿನ್ ಆಗಿದೆ. 3 ಮ್ಯಾಚ್ ಎಲ್ಲಿ ವಿನ್ ಆಗಿರೋದು? ಅವೇ ಮ್ಯಾಚ್. CSK ಅಗೇನ್ಸ್ಟ್ ವಿನ್ ಆದ್ರು, KKR ಅಗೇನ್ಸ್ಟ್ ಅವರ ತವರ ನೆಲದಲ್ಲಿ, ಮುಂಬೈ ಅಗೇನ್ಸ್ಟ್ ಮುಂಬೈಯಲ್ಲಿ ವಿನ್ ಆದ್ರು. ನಾವು 2 ಮ್ಯಾಚ್ ನಮ್ಮ ಬೆಂಗಳೂರಲ್ಲಿ ಆಡಿದ್ದೇವೆ, ಬೆಂಗಳೂರಲ್ಲಿ ಸೋತಿದ್ದೇವೆ. ಸೊ ಆದ್ರಿಂದ ಬ್ಯಾಡ ಅಣ್ಣ, ನೀವು ಅವೇ ಮ್ಯಾಚೇ ಆಡಿ ಅಂತ ಎಲ್ಲರೂ ಸಹ ನಾವು ಅಭಿಮಾನಿಗಳು ಹೇಳ್ತಾ ಇರುವಾಗ ಎಸ್ ಓಕೆ ಅಂತಂದು ರಾಜಸ್ಥಾನ್ ವಿರುದ್ಧ ಇವತ್ತು ಮಧ್ಯಾಹ್ನ 3:00 ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ನಿಮಗೆ ಗೊತ್ತುಂಟು, ಮಧ್ಯಾಹ್ನದ ಮ್ಯಾಚ್ಗಳ ವಿಡಿಯೋನ ನಾನು ಮರುದಿನ ಅಪ್ಲೋಡ್ ಮಾಡ್ತಿದ್ದೆ. ಯಾಕಂತಂದರೆ ಮಧ್ಯಾಹ್ನದ ಮ್ಯಾಚ್ ಮುಗಿಯುವಾಗ ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಆವಾಗ ವಿಡಿಯೋ ಮಾಡಿದರೆ ನನಗೆ ಮ್ಯಾಚ್ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಮಧ್ಯಾಹ್ನದ ಮ್ಯಾಚ್ಗಳ ವಿಡಿಯೋನ ಮಾಡ್ತಾ ಇರಲಿಲ್ಲ. ಅದೇ ಮಾಡ್ತಾ ಇದ್ದೆ, ಮರುದಿನ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಎಕ್ಸೆಪ್ಷನ್, ಹಾರ್ಡ್ಕೋರ್ RCB ಫ್ಯಾನ್ ಆಗಿರೋದ್ರಿಂದಾಗಿ ಬೇರೆ ಎಲ್ಲ ಇದೇನು ಯಾವ ತಂಡವನ್ನು ಸಹ ಹೇಟ್ ಮಾಡೋದಿಲ್ಲ, ಇದ್ದದನ್ನು ಇದ್ದಾಗೆ ಹೇಳ್ತೇನೆ. ಬಟ್ ಸ್ಟಿಲ್ RCB ಫ್ಯಾನ್ ಆಗಿರೋದ್ರಿಂದಾಗಿ RCBದು ಮ್ಯಾಚ್ ಮುಗ್ದ ಕೂಡಲೇ ವಿಡಿಯೋ ಬರ್ತದೆ, ನೀವು ಸಹ ಅದಕ್ಕೋಸ್ಕರ ಕಾಯ್ತಾ ಇರ್ತೀರಿ. ಸೊ ನಿಮ್ಗೆ ಯಾಕೆ ಡಿಸಪಾಯಿಂಟ್ ಮಾಡೋದು? ಮ್ಯಾಚ್ ಆದ ಕೂಡಲೇ ವಿಡಿಯೋ ಬರ್ತದೆ. ಮ್ಯಾಚ್ ಬಗ್ಗೆ ಮಾತಾಡೋದಿದ್ರೆ ರಾಜಸ್ಥಾನಿ ಸಹ ಅವ್ರದೊಂದು ವಿಚಿತ್ರ. ಫಸ್ಟ್ 2 ಮ್ಯಾಚ್ ಸೋತರು, ಮತ್ತೆ 2 ಮ್ಯಾಚ್ ವಿನ್ ಆದರು. ಅಮೇಝಿಂಗ್. ಮತ್ತೆ ಪುನಃ 5ನೇ ಮ್ಯಾಚನ್ನು ಸೋತರು. ಸೊ ಅವರು ಕೂಡ ಸ್ವಲ್ಪ ತಲೆ ಬಿಸಿಲಿದ್ದಾರೆ. ನಾವು ತಲೆ ಬಿಸಿಲಿ ಹಾಕಿರೋದು ಅಂತಂದರೆ ಯಾಕೆ ನಾವು ಹೋಮ್ ಮ್ಯಾಚ್ ಯಾಕೆ ವಿನ್ ಆಗ್ತಾ ಇಲ್ಲ ಅಂತ ಅಷ್ಟೇ. ಲಾಸ್ಟ್ ಮ್ಯಾಚ್ ನೀವು ಗಮನ ಕೊಟ್ಟು ನೋಡಿದ್ರೆ 3 ಓವರ್ಗೆ 53 ರನ್ ಹೊಡೆದು ಮತ್ತೆ ಟುಸ್ ಪಟಾಕಿ ಥರ ಆಡಿ ಮತ್ತೆ ಲಾಸ್ಟ್ 2 ಓವರಲ್ಲಿ 36 ರನ್. ಅಂದರೆ ನಿಮಗೆ ಆ ಒಂದು ಫಸ್ಟ್ 3 ಲಾಸ್ಟ್ 2 ಓವರ್ ಬಿಟ್ಟರೆ ಮಿಕ್ಕಿದಂಥ 15 ಓವರಲ್ಲಿ RCBಯನ್ನು ಹುಡುಕ್ಬೇಕಿತ್ತು. ಎಲ್ಲಿದ್ದೀರಣ್ಣ ಅಣ್ಣ ಆಡಿ ಅಂತ. ಸೊ ಆ ಥರದ ಒಂದು ಪ್ರದರ್ಶನ ಬಂದಿತ್ತು. ಅದನ್ನು ರೆಕ್ಟಿಫೈ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಈ ಪ್ರಿವ್ಯೂವಲ್ಲೆಲ್ಲ ಜಾಸ್ತಿ 10-15 ನಿಮಿಷ ರಬ್ಬರ್ ಥರ ಎಳಿಲಿಕ್ಕೆಲ್ಲ ಆಗೋದಿಲ್ಲ. ಏನು ತಂಡದಲ್ಲಿ ಏನಾದ್ರು ಬದಲಾವಣೆ ಆಗ್ಬೋದು ಅಂತ ಮಾತಾಡ್ಬೋದು ಅಷ್ಟೇ. ತಂಡದಲ್ಲಿ ಬದಲಾವಣೆ ಆಗೋದಾದರೆ ಒಂದು ಬದಲಾವಣೆ ಆಗ್ಬೋದು. ಲಿವಿಂಗ್ಸ್ಟನ್ ಅವ್ರನ್ನ ಡ್ರಾಪ್ ಮಾಡಿ ಜೇಕಬ್ ಬೆಥೆಲ್ ಅಥವಾ ಶೆಫರ್ಡ್ ಅವ್ರನ್ನ ಹಾಕ್ಕೊಳ್ಬೋದು. ಶೆಫರ್ಡ್ ಅವ್ರನ್ನ ಏನಾದರೂ ಹಾಕ್ಕೊಂಡ್ರೆ ಆವಾಗ ಮಿಕ್ಕಿದಂಥ ಪ್ಲೇಯರ್ಸ್ನ ಬ್ಯಾಟಿಂಗ್ ಆರ್ಡರ್ ಒಂಚೂರು ಮೇಲೆ ಹೋಗ್ತದೆ. ಏನಂತಂದರೆ ಸಾಲ್ಟ್ ಮತ್ತು ಕೊಹ್ಲಿ ಅವರು ಓಪನಿಂಗ್ ಬರ್ತಾರೆ. 1 ಡೌನಲ್ಲಿ ಪಡಿಕಲ್ ಅವ್ರನ್ನೇ ಕಂಟಿನ್ಯೂ ಮಾಡ್ಬೋದು. ಪಡಿಕಲ್ ಅದಾದಮೇಲೆ ಯಾರು ನಮ್ಮ ಕ್ಯಾಪ್ಟನ್ ಪಾಟಿದಾರ್, ಅದಾದಮೇಲೆ ಲಿವಿಂಗ್ಸ್ಟನ್ ಬರ್ತಿದ್ರು. ಲಿವಿಂಗ್ಸ್ಟನ್ ಬದಲು ಜಿತೇಶ್ ಶರ್ಮಾ ಅವ್ರು ಬರ್ತಾರೆ. ಅದಾದಮೇಲೆ ಟಿಮ್ ಡೇವಿಡ್ ಬರ್ತಾರೆ. ಟಿಮ್ ಡೇವಿಡ್ ಆದಮೇಲೆ ಶೆಫರ್ಡ್ ಅವ್ರನ್ನ ಹಾಕ್ಕೊಳ್ಬೋದು. ಜೇಕಬ್ ಬೆಥೆಲ್ ಅವ್ರನ್ನ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ಲಿವಿಂಗ್ಸ್ಟನ್ ಅವರು ಯಾವ ಒಂದು ಪ್ಲೇಸಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರಲ್ಲ ಆ ಪ್ಲೇಸಲ್ಲಿ ಇವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಅದೊಂದು ನಿಮ್ಗೊಂದು ಎಕ್ಸ್ಟ್ರಾ ಎಡಿಷನ್ ಅಂತ ಆಗ್ತದೆ. ಓಕೆ, ರೈಟ್ ಲೆಫ್ಟ್ ಕಾಂಬಿನೇಷನಲ್ಲಿ ಏನೋ ಒಂದು ಬ್ಯಾಟಿಂಗ್ ಆರ್ಡರ್ ಇರ್ತದೆ ಅಂತ. ಆ್ಯಂಡ್ ಬೌಲಿಂಗ್ ಕೂಡ ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಆ್ಯಂಡ್ ಇಂಗ್ಲೆಂಡ್ ಟೀಮು ಸ್ವಲ್ಪ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಜೇಕಬ್ ಬೆಥೆಲ್ ಅಂದರೆ ವಾವ್ ಅಂತ ಹೇಳ್ತಾರೆ. ಸೊ ಅವ್ರನ್ನ ಟ್ರೈ ಮಾಡಿದ್ರು ಮಾಡ್ಬೋದು RCB. ಯಾಕಂತಂದರೆ ಲಿವಿಂಗ್ಸ್ಟನ್ ಅವರು ಜೀವಂತವಾಗಿಲ್ಲ. ಜೀವಂತ ಕಲ್ಲು ಸ್ವಲ್ಪ ಆಲ್ಮೋಸ್ಟ್ ಡೆಡ್ ಕಲ್ಲಾಗಿದೆ. ಕನ್ಸಿಸ್ಟೆನ್ಸಿ ಇಲ್ಲ, ಒಟ್ಟು ಬೀಸ್ತಾರೆ. ಮ್ಯಾಕ್ಸ್ವೆಲ್ಗೆ ಕರೆಕ್ಟ್ ರಿಪ್ಲೇಸ್ಮೆಂಟ್ ಮಾರೆ ಅನ್ನುವಂತಹ ಒಂದು ಟ್ರಾಲ್ ಎಲ್ಲ ಬರ್ತಾ ಉಂಟು. ಮ್ಯಾಕ್ಸ್ವೆಲ್ ಕೂಡ ಹಾಗೆ ಆಗಿತ್ತು, ಸಿಕ್ಕಾಪಟ್ಟೆ ಇನ್ಕನ್ಸಿಸ್ಟೆನ್ಸಿ, ಲಾಟ್ರಿ ಪ್ಲೇಯರ್ ಅಂತೆಲ್ಲ ಕರೆಸಿಕೊಳ್ಪಡ್ತಾ ಇದ್ರು. ಸೊ ಇವರು ಕೂಡ ಅದೇ ರೀತಿಯಾಗಿರುವಂತಹ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬೀಯಿಂಗ್ ಅ ಸೀನಿಯರ್ ಪ್ಲೇಯರ್, ಅವರಿಂದ ಅವರ ಪೊಟೆನ್ಷಿಯಲ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಅವರ ಪ್ರದರ್ಶನ ಬರ್ತಾ ಇಲ್ಲ. ಒಟ್ಟಾರೆ ಒಂದು ಆಡ್ತಾ ಇದ್ದಾರೆ. ಸೊ ಅವರನ್ನು ತೆಗೆದು ಬೆಥೆಲ್ ಅವರನ್ನು ಆಡಿಸಿದ್ರು, ಆಶ್ಚರ್ಯ ಏನಿಲ್ಲ. ಬಟ್ ಪಡಿಕಲ್ ಅವ್ರನ್ನ ತೆಗೆದು ಸ್ವಸ್ತಿಕ್ ಚಿಕಾರ ಅವ್ರನ್ನ ಹಾಕೋಬೇಕು. ಐ ಡೋಂಟ್ ಥಿಂಕ್ ಸ್ವಸ್ತಿಕ್ ಅವ್ರನ್ನ ಇಷ್ಟು ಬೇಗ ಹಾಕೋತಾರೆ ಅಥವಾ ಪಡಿಕಲ್ ಅವ್ರನ್ನ ಇಷ್ಟು ಬೇಗ ತೆಗೀತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಚೇಂಜಸ್ ಇದ್ದರೆ ಇದೊಂದು ಚೇಂಜಸ್ ಇರ್ಬೋದು. 2 ಮ್ಯಾಚ್ ಸೋತ ಕೂಡಲೇ ಅಷ್ಟೆಲ್ಲ ತಂಡದಲ್ಲಿ ಆ ರೀತಿಯಾಗಿರುವಂಥ ಬದಲಾವಣೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆನ್ ದಿ ಅದರ್ ಹ್ಯಾಂಡ್ ರಾಜಸ್ಥಾನಲ್ಲಿ ಹಸರಂಗ ಅವರು ಫಿಟ್ ಇದ್ದರೆ ಹಸರಂಗ ಅವರು ಇರ್ತಾರೆ ತಂಡದಲ್ಲಿ. ಹಸರಂಗ, ತೀಕ್ಷ್ಣ, ಜಾಫ್ರಾ ಆರ್ಚರ್, ಈ 3 ಜನ ಫಾರಿನ್ ಬೌಲರ್ಸ್ ಮೇಲೆ ನಂಬಿಕೆ ಇಟ್ಟಿರುವಂತಹ RR ಮತ್ತು ಹೆಟ್ಮಯರ್ ಫಿನಿಷರ್ ಆಗಿ. ಸೊ ಅವ್ರದ್ದು ಫಾರಿನ್ ಪ್ಲೇಯರ್ಸಲ್ಲಿ ಏನು ಸಹ ಕನ್ಫ್ಯೂಷನ್ ಇರೋದಿಲ್ಲ, ಯಾರನ್ನು ಹಾಕೊಳ್ಳೋದು ಮಾರ, ಯಾರನ್ನು ಬಿಡೋದು ಅಂತ. ಹಸರಂಗ ಫಿಟ್ ಇದ್ದರೆ ಹಸರಂಗ ಇದ್ದೇ ಇರ್ತಾರೆ, ತೀಕ್ಷ್ಣ ಇದ್ದೇ ಇರ್ತಾರೆ, ಜಾಫ್ರಾ ಆರ್ಚರ್ ಚೆನ್ನಾಗಿ ಬೌಲ್ ಹಾಕ್ತಾ ಇದ್ದಾರೆ ಸರ್ಪ್ರೈಸಿಂಗ್ಲಿ, ಆ್ಯಂಡ್ ಹೆಟ್ಮಯರ್ ಅವರು ಇರ್ತಾರೆ. RR ವಿನ್ ಆಗಬೇಕು ಅಂತಿದ್ರೆ ಸಂಜು ಸ್ಯಾಮ್ಸನ್ ಮತ್ತು ಜೈಸ್ವಾಲ್ ಇಬ್ಬರೂ ಕೂಡ ಕ್ಲಿಕ್ ಆಗಬೇಕು. ನಾನು ಸ್ಟಾರ್ಟಿಂಗೇ ಹೇಳಿದ್ದೆ ಇವ್ರದ್ದು ಬ್ಯಾಟಿಂಗ್ ಡೆಪ್ತ್ ಇಲ್ಲ ಅಂತ. ಬ್ಯಾಟಿಂಗ್ ಒಳ್ಳೆ ಉಂಟು, ಬಟ್ ಡೆಪ್ತ್ ಇಲ್ಲ. ಇವ್ರದ್ದು ಒಂಥರ ಹಳೇ ಕಾಲದ ಒಂದು ಟೀಮ್ ಇರ್ತಿತ್ತಲ್ಲ, 6 ಬ್ಯಾಟ್ಸ್ಮನ್ 5 ಬೌಲರ್ ಅಷ್ಟೇ ಮುಗೀತು ಅಂತ. ನಿಮಗೆ ಪ್ರಾಪರ್ ಆಲ್ರೌಂಡರ್ಸ್ ಅಂತ ನಿಮಗೆ ಇಲ್ಲ. ಪರಾಗೆಲ್ಲ ಬೌಲಿಂಗ್ ಆಗ್ತಾರೆ, ನಿತೀಶ್ ರಾಣಾ ಬೌಲಿಂಗ್ ಆಗ್ತಾರೆ, ಹಾಗೆ ಹೀಗೆ ಅಂತೆಲ್ಲ ನೀವು ಹೇಳ್ಬೋದು, ಅದೆಲ್ಲ ಒಪ್ತೇನೆ.
ನಾವು ಮಾತಾಡ್ತಿರೋದು ಯಾವ ಥರ ಅಂತಂದರೆ ಹಾರ್ದಿಕ್ ಪಾಂಡ್ಯ ಥರದ ಒಂದು ಪ್ರಾಪರ್ ಆಲ್ರೌಂಡರ್ಸಿನ ಕೊರತೆ ಅಂತೂ ಖಂಡಿತವಾಗಿ ಸಹ RRಗೆ ಇದೆ. ಬಟ್ RCB ಈ ಮ್ಯಾಚ್ ಗೆಲ್ಲಬೇಕು ಆ್ಯಂಡ್ ಗೆಲ್ಲಬಹುದು ಅಂತ ಅನಿಸ್ತಾ ಇದೆ. ಯಾವಾಗ ಗೆಲ್ಲಬಹುದು? ಈ ಫಸ್ಟ್ ಆ 2 ವಿಕೆಟ್ ಏನಿದೆ, ಜೈಸ್ವಾಲ್ ಮತ್ತು ಸ್ಯಾಮ್ಸನ್ ಅವರ ವಿಕೆಟನ್ನು ಬೇಗ ಕಬಳಿಸಿದರೆ ನಿರಾಯಾಸವಾಗಿ RCB ಗೆಲ್ಲಬಹುದು, ಗೆಲ್ಲಬೇಕು. ಆ್ಯಂಡ್ ದೊಡ್ಡ ಇನ್ನಿಂಗ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಕೊಹ್ಲಿ ಅವರಿಂದ. ಕೊಹ್ಲಿ ಅವ್ರು ಸಿಡಿಬೇಕು. ಅದು ಫಸ್ಟ್ ಮ್ಯಾಚ್, ಈಗ ಮೊನ್ನೆ ಪ್ರೀವಿಯಸ್ ಮ್ಯಾಚ್, ಫಸ್ಟ್ ಮ್ಯಾಚ್ ಅಲ್ಲ, ರನ್ಔಟ್ ಮಾಡಿಸಿದ್ದೆ ಕೊಹ್ಲಿ ಅವರೇ ಅಷ್ಟಿದ್ರೆ ಅವರ ವಿಕೆಟ್ ಒಪ್ಪಿಸಬೇಕಿತ್ತು. ಸಾಲ್ಟ್ ಅವ್ರನ್ನ ರನ್ಔಟ್ ಮಾಡಿಸಿದ್ದು ಕೊಹ್ಲಿ. ಆ ಥರ ಈ ಥರ ಟೀಕೆ ಟಿಪ್ಪಣಿಗಳು ಬಂದಿದೆ. ಸೊ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಈಗ ಉತ್ತರ ಹೇಗೆ ಕೊಡೋದು? ಪ್ರೆಸ್ ಮೀಟಲ್ಲಿ ಕೊಡಬಾರ್ದು, ಬ್ಯಾಟಿಂಗಿಂದ ಉತ್ತರ ಕೊಡಬೇಕು. ಸೊ ಅದರ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಒಂದು ದೊಡ್ಡ ಇನ್ನಿಂಗ್ಸ್ ಬರಲಿ, ಸಾಲ್ಟ್ ಅವರು ಮತ್ತೆ ಪುನಃ ಸಿಡಿಯಲಿ, ಚಚ್ಚಲಿ. ಇಫ್ ಇಟ್ ಈಸ್ ಅ ಬ್ಯಾಟಿಂಗ್ ಪಿಚ್, ಚಚ್ಚಿ 220 ಮೇಲೆ ಹೊಡೀರಿ ಹೇಳ್ತೇನೆ, ನೋಡೇ ಬಿಡುವ. ಅವ್ರು ಚೇಸ್ ಮಾಡಿದರೆ ಮತ್ತೆ ನಮ್ಮ ಬೌಲಿಂಗನ್ನು ಕ್ರಿಟಿಸೈಸ್ ಮಾಡ್ಬೋದು. ಬಟ್ ನಮ್ಮ ಬೌಲಿಂಗ್ 220 ಹೊಡಿಸ್ಕೊಳ್ಳೋದಿಲ್ಲ ಅಂತ ನಾನು ನಂಬಿದ್ದೇನೆ. ನೋಡೋ ಎಂತ ಆಗ್ತದೆ. ಸರಿಯಾಗಿ ಬರುವ. ನಮಸ್ಕಾರ.